ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಟೀಚರ್ ಟೇಬಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ ಸಂಖ್ಯೆಗಳ ವಿಸ್ತರಣಾ ರೂಪದಲ್ಲಿ ಬರೆಯುವುದು ಹೇಗೆ ಎನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಲೆಕ್ಕ ಈಗ 24 ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಈ 24 ಎನ್ನುವಂತಹ ಸಂಖ್ಯೆಯನ್ನು ವಿಸ್ತರಣಾ ರೂಪದಲ್ಲಿ ಬರೆಯೋದು ಹೇಗೆ ನೋಡೋಣ. ಬಿಡಿ 10, 2ಕ್ಕೆ 2 ಬರ್ಕೊಳ್ಳೋಣ. 10ರ ಸ್ಥಾನದಲ್ಲಿರುವಂತಹ 2ಗೆ 10 ಅಂತಂದ್ರೆ 10ರ ಸ್ಥಾನದ ಬೆಲೆ 10 ಹಾಗೆ ಬರ್ಕೊಳ್ಳೋಣ. ಅರ್ಥ ಪ್ಲಸ್ ಪ್ಲಸ್ ಬರೆಯೋಣ. ಈಗ ಎರಡನೇದು ಬಿಡಿ ಸ್ಥಾನದಲ್ಲಿರ್ತಕ್ಕಂಥದ್ದು 4 ಬರ್ಕೊಳ್ಳೋಣ. ಬಿಡಿ ಅಂತಂದ್ರೆ ಬಿಡಿಯ ಸ್ಥಾನದ ಬೆಲೆ ಎಷ್ಟೋ 1. ಅರ್ಥ. ಸೊ ಈಗ ಎರಡನೇ ಲೆಕ್ಕ ನೋಡೋಣ. 365 ಇದನ್ನ ವಿಸ್ತರಣಾ ರೂಪದಲ್ಲಿ ಬರೆಯೋದೇ ಹೇಗೆ? ಬಿಡಿ 10, 100 ಈ 100ರ ಸ್ಥಾನದಲ್ಲಿರುವಂತಹ 3 ಹಾಗೆ ಬರ್ಕೊಳ್ಳೋಣ. ಇಂಟು 100ರ ಸ್ಥಾನದಲ್ಲಿರುವ 3 ಬರ್ಕೊಂಡಿದ್ದೀವಿ. ಈಗ 100ರ ಸ್ಥಾನದ ಬೆಲೆ ಎಷ್ಟು? 100 ಹಾಗೆ ಬರ್ಕೊಂಡಿದ್ದೀವಿ. ಪ್ಲಸ್ ನೆಕ್ಸ್ಟ್ 10ರ ಸ್ಥಾನದಲ್ಲಿರುವಂಥ ಸಂಖ್ಯೆ ಯಾವುದು? 6. ಸೊ 10ರ ಸ್ಥಾನ ಬೆಲೆ ಎಷ್ಟು? 10 ಪ್ಲಸ್ ಬಿಡಿಯಲ್ಲಿ ಯಾವ ಸಂಖ್ಯೆ ಇದೆ? 5. 5ನ್ನ ನಾವು ಹಾಗೆ ಬರ್ಕೊಳ್ಳೋಣ. ಇಂಟು ಬಿಡಿಯ ಸ್ಥಾನ ಬೆಲೆ ಎಷ್ಟು? 1. ಮೂರನೇ ಲೆಕ್ಕ ನೋಡೋಣ. 7893. ಸೊ ಇದನ್ನ ವಿಸ್ತರಣಾ ರೂಪದಲ್ಲಿ ಬರೆಯೋದು ಹೇಗೆ? ಮೊದಲು ನೋಡ್ಬೇಕು. ಬಿಡಿ 10, 100, 1000. 1000 ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವ ಸಂಖ್ಯೆ? 7 ಬರ್ಕೊಳ್ಳೋಣ. ಇಂಟು ಈ 1000 ಸ್ಥಾನ ಬೆಲೆ ಎಷ್ಟು? 1000 ಪ್ಲಸ್ ಪ್ಲಸ್ ನೆಕ್ಸ್ಟ್ 100ರ ಸ್ಥಾನ. 100ರ ಸ್ಥಾನದಲ್ಲಿರುವ ಅಂಕಿ ಯಾವುದು? 8. ಹಾಗೆ ಬರ್ಕೊಳ್ಳೋಣ. ಇಂಟು 100ರ ಸ್ಥಾನ ಬೆಲೆ ಎಷ್ಟು? 100 ಪ್ಲಸ್ ನೆಕ್ಸ್ಟ್ ಸ್ಥಾನ ಯಾವುದು? 10. 10ರ ಸ್ಥಾನದಲ್ಲಿರುವಂತಹ ಅಂಕಿ ಯಾವುದು? 9 ಬರ್ಕೊಳ್ಳೋಣ. ಇಂಟು 10ರ ಸ್ಥಾನ ಬೆಲೆ ಎಷ್ಟು? 10 ಬರ್ಕೊಂಡಿದ್ದೀವಿ. ಪ್ಲಸ್ 3. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು? 3. 3ನ್ನ ಹಾಗೆ ಬರ್ಕೊಂಡಿದ್ದೀವಿ. ಇಂಟು ಬಿಡಿಯ ಸ್ಥಾನ ಬೆಲೆ ಎಷ್ಟು? 1 ಬರ್ಕೊಂಡಿದ್ದೀವಿ. ಸೊ ಹೀಗೆ ನಾವು ವಿಸ್ತರಣಾ ರೂಪದಲ್ಲಿ ಬರೀತಕ್ಕಂಥದ್ದನ್ನ ನೋಡಿದ್ದೀವಿ. ಇನ್ನೊಂದು ಅಷ್ಟು ಉದಾಹರಣೆಗಳನ್ನು ನೋಡೋದಾದ್ರೆ 60. ಈ 60ನ್ನ ಹೇಗೆ ವಿಸ್ತರಣಾ ರೂಪದಲ್ಲಿ ಬರೆಯೋದು? ಸೇಮ್ ಹಾಗೆ. ಬಿಡಿ 10. 10ರ ಸ್ಥಾನದಲ್ಲಿರುವಂತಹ ಅಂಕಿ ಯಾವುದು? 6 ಬರ್ಕೊಂಡಿದ್ದೀವಿ. ಇಂಟು 10ರ ಸ್ಥಾನ ಬೆಲೆ ಎಷ್ಟು? 10 ಪ್ಲಸ್ 0 ಇದೆ. ಇಂಟು ಬಿಡಿ ಸ್ಥಾನದಲ್ಲಿ ಏನಿದೆ? 0 ಇದೆ. 0ನೇ ಬರ್ಕೋಬೇಕು ನಾವು, ಕನ್ಫ್ಯೂಸ್ ಆಗೋದು ಬೇಡ. ಈ ಬಿಡಿಯ ಸ್ಥಾನ ಬೆಲೆ ಎಷ್ಟು? 1 ಬರ್ಕೊಂಡಿದ್ದೀವಿ. 96. ಬಿಡಿ 10. 10ರ ಸ್ಥಾನದಲ್ಲಿರೋ ಅಂಕೆ ಯಾವುದು? 9 ಬರ್ಕೊಂಡಿದ್ದೀವಿ. ಇಂಟು
10ರ ಸ್ಥಾನ ಬೆಲೆ ನಿಮ್ಗೆ ಗೊತ್ತಿದೆ 10 ಬರ್ಕೊಂಡಿದೀವಿ. ಪ್ಲಸ್ಸು ಬಿಡಿ ಸ್ಥಾನದಲ್ಲಿರುವ ಅಂಕಿ 6, ಬಿಡಿಯ ಸ್ಥಾನ ಬೆಲೆ 1. ಸೊ ಇನ್ನೊಂದು ನೋಡೋಣ. 33. ಇದು ಸೇಮ್ ಅಷ್ಟೇ. ಬಿಡಿ 10, 10ರ ಸ್ಥಾನದಲ್ಲಿರುವ ಅಂಕಿ ಯಾವುದು 3, 10ರ ಸ್ಥಾನ ಬೆಲೆ 10 ಪ್ಲಸ್ ಬಿಡಿ ಸ್ಥಾನದಲ್ಲಿರುವ ಅಂಕಿ 3, ಬಿಡಿಯ ಸ್ಥಾನ ಬೆಲೆ 1. ಈಗ 3 ಅಂಕಿಯ ಸಂಖ್ಯೆಗಳನ್ನ ಒಂದಷ್ಟು ಉದಾಹರಣೆ ನೋಡೋಣ. 201. ಇದನ್ನು ಬರೆಯೋದಂಗೆ? ಬಿಡಿ 10 100, 100ರ ಸ್ಥಾನದಲ್ಲಿರುವ ಅಂಕಿ ಯಾವುದು 2 8, 100ರ ಸ್ಥಾನ ಬೆಲೆ 3 ಬರ್ಕೊಳ್ಳೋಣ. ಪ್ಲಸ್ 10ರ ಸ್ಥಾನದಲ್ಲಿರುವ ಅಂಕಿ 0 0 ಆಗಿ ಬರ್ಕೊಳ್ಳೋಣ. 8, 10ರ ಸ್ಥಾನ ಬೆಲೆ 10 ಪ್ಲಸ್ ಬಿಡಿಯಲ್ಲಿರುವಂತಹ ಅಂಕಿ 1, ಬಿಡಿಯ ಸ್ಥಾನ ಬೆಲೆ 1. ನೆಕ್ಸ್ಟ್ ಸಂಖ್ಯೆ 376. ಇದನ್ನು ಬಿಡಿಸೋದು ಹೇಗೆ? ಬಿಡಿ 10 100, 100ರ ಸ್ಥಾನದಲ್ಲಿರುವ ಅಂಕಿ 3 ಇಂಟು 100ರ ಸ್ಥಾನ ಬೆಲೆ 100 ಪ್ಲಸ್ 10ರ ಸ್ಥಾನದಲ್ಲಿರುವಂತಹ ಅಂಕಿ 7, 10ರ ಸ್ಥಾನ ಬೆಲೆ 10 ಪ್ಲಸ್ ಬಿಡಿ ಸ್ಥಾನದಲ್ಲಿರುವ ಅಂಕಿ 6, ಬಿಡಿ ಸ್ಥಾನ ಬೆಲೆ 1. ಸೊ ನಾವಿವಾಗ 4 ಅಂಕಿಯ ಸಂಖ್ಯೆಗಳನ್ನು ನೋಡೋಣ. 3699. ಇದನ್ನು ಮೊದಲು ಏನ್ ಮಾಡ್ಬೇಕು? ಬಿಡಿ 10 100 ಎಣಿಸ್ಕೋಬೇಕು. ಬಿಡಿ 10 100 1000, 1000 ಸ್ಥಾನದಲ್ಲಿರುವಂತಹ ಅಂಕಿಯನ್ನು ಮೊದಲು ಬರ್ಕೋಬೇಕು. ಯಾವ್ದದು? 3 ಇಂಟು 1000ದ ಸ್ಥಾನದ ಬೆಲೆ 1000 ಬರ್ಕೊಂಡಿವಿ. ಪ್ಲಸ್ ಪ್ಲಸ್ ನೆಕ್ಸ್ಟ್ ಅದರ ನಂತರ ಇರುವಂತಹ ಸಂಖ್ಯೆ ಯಾವುದು? 6. ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿ. 100ರ ಸ್ಥಾನದಲ್ಲಿರುವಂತಹ 6ನ್ನ ಹಾಗೆ ಬರ್ಕೊಳ್ಳೋಣ. ಇಂಟು 100ರ ಸ್ಥಾನ ಬೆಲೆ 100 ಪ್ಲಸ್ಸು ನೆಕ್ಸ್ಟ್ ಇರುವಂತಹ ಅಂಕಿ ಯಾವುದು? 9. 9 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. 10ರ ಸ್ಥಾನ ಬೆಲೆ ಎಷ್ಟು? 10 ಪ್ಲಸ್ ಈಗ ಬಿಡಿ ನೋಡೋಣ. ಬಿಡಿಯಲ್ಲಿ ಯಾವ ಸಂಖ್ಯೆ ಇದೆ? 9 ಇದೆ. ಆ ಬಿಡಿಯ ಸ್ಥಾನ ಬೆಲೆ ಎಷ್ಟು? 1 10. ಐದು 5555. ಇದನ್ನ ವಿಸ್ತರಣ ರೂಪದಲ್ಲಿ ಬರೆಯೋದು ಹೇಗೆ? ಬಿಡಿ 10 100 1000, 1000 ಸ್ಥಾನದಲ್ಲಿರುವ ಅಂಕಿ 5 ಇಂಟು 1000 ಪ್ಲಸ್ 100 ಸ್ಥಾನದಲ್ಲಿರುವ ಅಂಕಿ ಮತ್ತು 5 ಅದನ್ನ ಹಾಗೆ ಬರ್ಕೊಳ್ಳೋಣ. 100ರ ಸ್ಥಾನ ಬೆಲೆ ಗೊತ್ತಿದೆ ನಿಮಗೆ 100 ಪ್ಲಸ್ ನೆಕ್ಸ್ಟ್ 10ರ ಸ್ಥಾನದಲ್ಲಿರುವ ಅಂಕಿ 5, 10ರ ಸ್ಥಾನ ಬೆಲೆ 10 ಪ್ಲಸ್ ಬಿಡಲ್ಲಿರುವಂತಹ ಅಂಕಿ ಯಾವುದು? 5 ಇಂಟು ಬಿಡಿಯ ಸ್ಥಾನ ಬೆಲೆ 1. ಹೀಗೆ ನಾವು ಸಂಖ್ಯೆಗಳನ್ನ ವಿಸ್ತರಣಾ ರೂಪದಲ್ಲಿ ಬರೀತಕ್ಕಂಥದ್ದನ್ನ ನೋಡಿದೀವಿ. ಇಷ್ಟೊತ್ತು ನೋಡಿದೀವಿ ನಾವು ವಿಸ್ತರಣಾ ರೂಪದಲ್ಲಿ ಬರೆಯುವುದು ಹೇಗೆ ಅಂತ. ಅದೇ ವಿಸ್ತರಣಾ ರೂಪವನ್ನ ಇಲ್ಲಿ ಕೊಟ್ಟು ಸಂಕ್ಷಿಪ್ತ ರೂಪದಲ್ಲಿ ಬರೀರಿ ಅಂತ ಹೇಳ್ತಾರೆ. ಈ ವಿಸ್ತರಣಾ ರೂಪವನ್ನ ನಾವೇ ಬರ್ಕೊಳ್ಳೋಣ. 1 4 ಇಂಟು 10 ಪ್ಲಸ್ 3 ಇಂಟು 1. ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೀಬೇಕು. ಸೊ ನಾವೇನ್ ಮಾಡ್ಬೇಕು? ಮೊದಲು ಈ ಕಡೆಯಿಂದ ಬರೋಣ, ಬರ್ಕೊಳಕ್ ಈಸಿ ಆಗತ್ತೆ. ಇದನ್ನ ಗುಣಿಸ್ಬೇಕು ನಾವು. 4 ಇಂಟು 10,
4 ಹತ್ಲ ಎಷ್ಟಾಗುತ್ತೆ? 40 ಆಗುತ್ತೆ. 40 ಬರ್ಕೊಳ್ಳೋಣ ಮೊದಲು, ಪ್ಲಸ್ ಇದೆ. ಇದನ್ನ ಗುಣಿಸೋಣ. 3 ಒಂದ್ಲೆ 3. ಇದನ್ನ ಕೂಡಿದ್ರೆ ಎಷ್ಟು ಬರುತ್ತೆ? 40 ಪ್ಲಸ್ 3 43. ಎರಡನೇ ಲೆಕ್ಕ ನೋಡೋಣ. 5 ಇಂಟು 10 ಪ್ಲಸ್ 0 ಇಂಟು 1. ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆಯೋದು ಹೇಗೆ? ಮೊದಲು ಈ ಕಡೆ ಅಂತ 5 ಇಂಟು 10 ಇದನ್ನ ಗುಣಿಸ್ಬೇಕು. 5 ಹತ್ಲ ಎಷ್ಟು? 50. ಪ್ಲಸ್ಗೆ ಪ್ಲಸ್ ಇದೆ. 0 ಒಂದ್ಲೆ ಎಷ್ಟು? 0. 0 ಇಂದ ಯಾವುದೇ ಸಂಖ್ಯೆಯನ್ನ ಗುಣಿಸಿದ್ರು ಕೂಡ ಅದು 0ನೇ ಬರುತ್ತೆ. ಸೊ 50 ಪ್ಲಸ್ 0 50. ಇದು ಉತ್ತರ. ನೀವು ಹೀಗೆ ಬರೀಬಹುದು. ಮೊದಲು ಕಡೆಯಿಂದ 4 3 ಹೀಗೂ ಬರೀಬಹುದು. ಇದು ಬರೀಬಾರ್ದು ಆಕ್ಚುಲಿ. 4 ಬರ್ಕೊಂಡಿದ್ವಿ, 3ಕ್ಕೆ 3 ಬರೆದಿದ್ದೀವಿ. ಇದನ್ನು ಕೂಡ ಹಾಗೆ ಬರೀಬಹುದು. 5ಕ್ಕೆ 5 ಬರ್ಕೊಳ್ಬಹುದು. ಇಲ್ಲೇನಿಲ್ಲ, 0 ಇದೆ, 0ನೇ ಬರ್ಕೋಬಹುದು. ಸೊ ಹೀಗೂ ಕೂಡ ನಾವು ಮಾಡೋದನ್ನ ನೋಡ್ತೇವೆ. ಈಗ 3 ಅಂಕಿಯ ಸಂಖ್ಯೆಗಳನ್ನು ನೋಡೋಣ. 2 ಇಂಟು 100 ಪ್ಲಸ್ 2 ಇಂಟು 10 ಪ್ಲಸ್ 2 ಇಂಟು 1. ಹೀಗೆ ವಿಸ್ತರಣಾ ರೂಪದಲ್ಲಿ ಕೊಟ್ಟಿರ್ತಾರೆ. ನಾವು ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೀಬೇಕು. ನಾವು ಮೊದಲು ಹೇಳ್ದಂಗೆ ಇದನ್ನ ನೋಡೋಣ. 2 ನೂರ್ಲೆ ಎಷ್ಟು? 100ನ 2 ಸರಿ ಕೂಡಿದ್ರೆ ಎಷ್ಟಾಗುತ್ತೆ? 200 ಆಗುತ್ತೆ. 200ನ್ನ ಬರ್ಕೊಳ್ಳೋಣ. ಪ್ಲಸ್ ಪ್ಲಸ್ ಇದು ನೋಡೋಣ. ನೆಕ್ಸ್ಟ್ 2 ಹತ್ಲೆ 20 ಪ್ಲಸ್ ಇದೀಗ 2 ಒಂದ್ಲೆ 2. ಇದನ್ನ ಕೂಡೋಣ. ಬಿಡಿ ಮೊದಲು ಕೂಡೋಣ. 2 0 2 0 2. ಇಲ್ಲಿ 0 ಇದೆ, 0 ಇಲ್ಲ, ಏನೂ ಇಲ್ಲ ಅಂತ. 2 0 2. 100ರ ಸ್ಥಾನದಲ್ಲಿ 2. 222. 222. ಇದನ್ನ ನೀವು ಗೊತ್ತಾಗ್ಲಿಲ್ಲ ಅಂದ್ರೆ 222 ಹೀಗೆ ಹಾಕೊಂಡು ಕೂಡ್ಬೋದು. 2ಕ್ಕೆ 2 2ಕ್ಕೆ 2 ಇಲ್ಲಿ 2ಕ್ಕೆ 2 ಬರೆದು ಇಲ್ಲಿ ಇಡ್ಬೋದು. ಇದು ಉತ್ತರ. ಎರಡನೇದು 3 ಇಂಟು 100 ಪ್ಲಸ್ 0 ಇಂಟು 10 ಪ್ಲಸ್ 4 ಇಂಟು 1. ಇದನ್ನ ಹೇಗೆ ಬರೆಯೋದು? ಇದನ್ನ ತಗೊಳ್ಳೋಣ. ಮತ್ತು 3 ನೂರ್ಲೆ 300 ಪ್ಲಸ್ 0 ಹತ್ಲೆ 0. ಆಗ್ಲೇ ಹೇಳಿದ್ದೀನಿ ನಾನು, 0ನ್ನ ಯಾವುದೇ ಅಂಕಿ ಸಂಖ್ಯೆಯಿಂದ ಗುಣಿಸಿದ್ರು ಅದು 0ನೇ ಬರುತ್ತೆ ಅಂತೇಳಿ. ನೆಕ್ಸ್ಟ್ 4 ಒಂದ್ಲೆ 4. ಇದನ್ನು ನಾವು ಕೂಡಿದಾಗ 300 ಪ್ಲಸ್ 0 ಪ್ಲಸ್ 4. 4 0 0 3 3. 304 ಬಂತಾ? ಉತ್ತರ ಎಷ್ಟೋದಕ್ಕೆ? 304.
ಈಗ 4 ಅಂಕಿಯ ಸಂಖ್ಯೆಗಳನ್ನು ನೋಡೋಣ. 5 ಇಂಟು 1000 ಪ್ಲಸ್ 2 ಇಂಟು 100 ಪ್ಲಸ್ 3 ಇಂಟು 10 ಪ್ಲಸ್ 5 ಇಂಟು 1. ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯೋದು ಹೇಗೆ? ಮೊದಲು ಇದು ನೋಡೋಣ. 5 ಇಂಟು 1000, 5000 5000 ಅಲ್ವಾ? ಪ್ಲಸ್ ಪ್ಲಸ್ ಬರೆಯೋಣ. 200 200 ಪ್ಲಸ್ ಪ್ಲಸ್ ಬರ್ಕೊಳ್ಳೋಣ. 3 30 ಪ್ಲಸ್ ಪ್ಲಸ್ 5 1 5. ಇದನ್ನು ನಾವೇನು ಮಾಡಬೇಕು? ಕೂಡಬೇಕು. ಇಲ್ಲಿ ಕೂಡೋಣವಾ? 5000 200 30 5 5 0 0 0 5. 3 ಪ್ಲಸ್ 0 3 ಪ್ಲಸ್ 0 0 0 3. 2 ಪ್ಲಸ್ 0 2. 5ಕ್ಕೆ 5. ಉತ್ತರ ಎಷ್ಟು? 5235. ಅರ್ಥತ್ತಲ್ಲ? ಉತ್ತರ ಎಷ್ಟು? 5235. ಹೀಗಾದ್ರೂ ಕೊಡ್ಬೋದು, ಇಲ್ಲಾಂತಂದ್ರೆ ಇಲ್ಲೇ ಕೂಡ್ಕೋಬಹುದು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. 7 ಇಂಟು 1000 ಪ್ಲಸ್ 8 ಇಂಟು 100 ಪ್ಲಸ್ 9 ಇಂಟು 10 ಪ್ಲಸ್ 0 ಇಂಟು 1. ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೀಬೇಕು ನಾವು. ಮೊದಲು ಇದನ್ನು ನೋಡೋಣ. 7 1 7, 3 ಸೊನ್ನೆಗಳಿದೆ, 3 ಸೊನ್ನೆಗಳನ್ನು ಹಾಗೆ ಬರ್ಕೊಳ್ಳೋಣ. ಅಲ್ಲಿಗೆ 7000 ಆಗುತ್ತೆ. 1000ನ್ನ 7 ಸರಿ ಕೂಡಿದ್ರೆ ಎಷ್ಟಾಗುತ್ತೆ? 7000 ಆಗುತ್ತೆ. ಇಲ್ಲಿ 800 800. 8 1 8 0 0 ಹಾಗೆ ಇಟ್ಕೊಂಡಿದ್ದೀವಿ. 9 10 90 ಪ್ಲಸ್ 0 1 0. ನಾವೇನ್ ಮಾಡೋಣ? ಇವನ್ನ ಒಂದ್ ಕಡೆ ಹಾಕೊಂಡು ಕೂಡೋಣ. 7000 800 90 0 0 0. ಇಲ್ಲಿ 9 1 9 8 7. ಸೊ ಎಷ್ಟು ಬಂತು ಉತ್ತರ? 7890. 7890. ಉತ್ತರ 7890. ಸೊ ಹೀಗೆ ನೀವು ವಿಸ್ತರಣ ರೂಪದಲ್ಲಿರುವಂತಹದ್ದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆಯೋದು ಕಲ್ತಿದ್ರಿ. ನಮ್ಮ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.